ಭಟ್ಕಳ ಐತಿಹಾಸಿಕ ಹಾಗೂ ಪವಿತ್ರ ಮುರುವಿನ ಕಟ್ಟೆಯನ್ನು ಧ್ವಂಸಗೊಳಿಸಿದ ಘಟನೆಯನ್ನು ಖಂಡಿಸಿದ್ದ ಯಲ್ಲಾಪುರ ಬಿಜೆಪಿ ಪ್ರಮುಖರು ಕುಕೃತ್ಯ ಎಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಮುರುವಿನ ಕಟ್ಟೆಯನ್ನು ಧ್ವಂಸಗೊಳಿಸಿದ್ದ ಸ್ಥಳದಲ್ಲಿಯೇ ಕಟ್ಟೆಯನ್ನು ಪುನರ್ ನಿರ್ಮಿಸಲು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪ್ರಮುಖರು, ಸರ್ಕಾರದ ತುಷ್ಟೀಕರಣ ನೀತಿಯಿಂದ ಮತಾಂಧರಿಗೆ ಅನುಕೂಲವಾಗುತ್ತಿದೆ, ಇದೊಂದು ಷಡ್ಯಂತ್ರ ಎಂದು ಆರೋಪಿಸಿದರು. ಹಾಳು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮರೀನ್ ಕಟ್ಟೆ ಅನ್ನುವಂಥದ್ದು ಶಿರ್ಷಿಯ ಮಾರಿಕಾಂಬಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅಲ್ಲಿಯ ದೈವಿಕ ಭಕ್ತರು, ಭಟ್ಕಳ ದೈವಿಕ ಭಕ್ತರು ಹೊರೆಯನ್ನು ಇಡುವಂಥ ಜಾಗ ಅದು. ಆ ಸ್ಥಳ ಯಾರಿಗೂ ಕೂಡ ಸಮಸ್ಯೆ ಇಲ್ಲಾಗಿತ್ತು. ಮತ್ತು ಎರಡನೇದಾಗಿ ಅಂತ ಹೇಳಿದ್ದು, ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಪ್ರತಿಪಕ್ಷ ನಾಯಕರು ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರ್ತಾ ಇದ್ದೇವೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಸಮಸ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೌದು, ಮತ್ತು ಧಾರ್ಮಿಕವಾಗಿ ಅಲ್ಲಿ ನಂಬಿಕೆಯನ್ನು ಇಟ್ಟಂತ ಎಲ್ಲ ಸಮಸ್ತ ಜನರು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅದರ ಮುಂಚಿತವಾಗಿ ಅಲ್ಲಿ ನಾಳೆ ಹೋಗಿ ಏನಾದರೂ ಮತ್ತೊಂದು ಬಿಜೆಪಿ ಪ್ರಮುಖರಾದ ರಾಮು ನಾಯ್ಕ್, ಶ್ಯಾಮಲಿ ಪಾಟನ್ಕರ್, ಪ್ರಸಾದ್ ಹೆಗಡೆ, ಕೆಟಿ ಹೆಗಡೆ, ಸೋಮೇಶ್ವರ್ ನಾಯ್ಕ್, ಗಣೇಶ್ ಪಾಟನ್ಕರ್, ರಜತ್ ಬದ್ದಿ ಮೊದಲಾದವರು ಉಪಸ್ಥಿತರಿದ್ದರು. ಯಲ್ಲಾಪುರ ಪಟ್ಟಣದಲ್ಲಿ ಜೂನ್ 6 ಮತ್ತು 7ರಂದು ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆ ನಡೆಯಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಯೋಗ ಫೆಡರೇಷನ್ ಅಧ್ಯಕ್ಷ ಅನಿಲ್ ಕರಿ ತಿಳಿಸಿದ್ದಾರೆ. ಯೋಗ ಫೆಡರೇಷನ್ ಪ್ರಮುಖರೊಂದಿಗೆ ಯಲ್ಲಾಪುರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಾರ್ಯಕ್ರಮದ ಮಾಹಿತಿ ನೀಡಿದರು. ಸ್ಪರ್ಧಾಳುಗಳಿಗೆ ಊಟ, ವಸತಿ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಯೋಗಾಸನ ಸ್ಪರ್ಧೆ ಕುರಿತು ಎಲ್ಲ ತಯಾರಿಗಳು ಆಗ್ತಾ ಇದ್ದಾವೆ. ಜೂನ್ 5, 6 ಮತ್ತು 7 ಇದಕ್ಕೆ ಹೆಚ್ಚಿನ ಒಂದು ಜನರಿಗೆ ಮಾಹಿತಿ ಸಿಗಲಿ ಅನ್ನೋ ಸಲುವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಅದರ ಜೊತೆಗೆ ಈಗ ನಾವು ಫೈನಲ್ ಸ್ಟೇಜಲ್ಲಿ ಇರೋದಕ್ಕೆ ಎಲ್ಲ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. 5ನೇ ತಾರೀಕು ಈಗ ಶೆಡ್ಯೂಲ್ ಮೊದಲಿಗೆ ಹೇಳಿದ ಪ್ರಕಾರ 5ನೇ ತಾರೀಕು ಸಾಯಂಕಾಲದಿಂದ ನಮ್ಮ ಈಗಾಗಲೇ ಒಂದು ಸುಮಾರು 300 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇರೋದಕ್ಕೆ 300 ಜನ ಎಲ್ಲ ರಾಜ್ಯದ ಎಲ್ಲ ಕಡೆಯಿಂದಲೂ, ದೊಡ್ಡಬಳ್ಳಾಪುರದಿಂದ, ಗೋಕಾಕವರೆಗೂ, ಆಮೇಲೆ ಈ ಕಡೆಯಿಂದ ಸೌತ್ ಕ್ಯಾನರಾದಿಂದ ಕೂಡ, ಮೈಸೂರಿಂದ ದಕ್ಷಿಣ ಕನ್ನಡದವರೆಗೂ ಎಲ್ಲ 300 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸುಮಾರು 400-500ವರೆಗೂ ಇನ್ನೂ 2 ದಿವಸ ಸಮಯ ಇದೆ. ಒಂದು ಅಂದರೆ ಈಗ ಎಲ್ಲ ಕಡೆ ಮಾಡ್ಕೊಂಡು ನಮ್ಮ ಜಿಲ್ಲೆಯಿಂದ ಅಷ್ಟೆಲ್ಲ ನಾವು ನಿರೀಕ್ಷೆ ಮಾಡಿದಷ್ಟು ಜನ. ಸಂಘಟನೆಯ ಪ್ರಮುಖರಾದ ಡಿಎನ್ ಗಾಂವ್ಕರ್, ಎಂಆರ್ ಹೆಗಡೆ, ಕೆಟಿ ಹೆಗಡೆ, ಶಂಕರ್ ಭಟ್ಟ, ಸಣ್ಣಪ್ಪ ಭಾಗವತ್, ಸುಬ್ರಾಯ್ ಭಟ್ಟ ಮೊದಲಾದವರು ಇದ್ದರು.